ಪಂಚಮಸಾಲಿ ಮಠದಲ್ಲಿ ನಡೀತಾ ಇರುವಂತಹ ಸಂಘರ್ಷ ಈಗ ಮತ್ತೊಂದು ಹಂತ ತಲುಪಿದೆ. ಸಮಾವೇಶ ಆರಂಭ ಆಗಿದೆ. ಲೆಕ್ಕ ಕೊಡ್ತೀವಿ ಸಮಾವೇಶ. ಪಂಚಮಸಾಲಿ ಪೀಠದ ಟ್ರಸ್ಟಿಗಳು ಧರ್ಮದರ್ಶಿಗಳಿಂದ ಲೆಕ್ಕದ ಉತ್ತರ. ಲೆಕ್ಕ ಕೊಡಿ ಅಂತ ಕೇಳಿದ್ದ ವಚನಾನಂದ ಶ್ರೀಗಳ ಬೆಂಬಲಿಗರಿಗೆ ಉತ್ತರ ಕೊಡೋದಕ್ಕೆ ಅಂತಲೇ ಮಾಡಿದಂತ ಸಮಾವೇಶ. ಆದ್ರೆ ಲೆಕ್ಕ ಕೇಳಿದವರು ಮಾತ್ರ ಈ ಸಮಾವೇಶದಲ್ಲಿ ಇಲ್ಲವೇ ಇಲ್ಲ. ಪಂಚಮಸಾಲಿ ಪೀಠದ ಆವರಣದಲ್ಲಿ ಲೆಕ್ಕ ಕೊಡೋದಕ್ಕೆ ಬಹಿರಂಗ ಸಮಾವೇಶ ಆಯೋಜನೆ ಆಗಿದೆ. 18 ವರ್ಷದ ಲೆಕ್ಕ ಕೊಡ್ತೀವಿ ಅಂತ ಧರ್ಮದರ್ಶಿ ಉಮಾಪತಿ ಮತ್ತು ತಂಡ ಹೇಳ್ತಾ ಇದೆ. ಲೆಕ್ಕ ಕೊಟ್ಟ ಮೇಲೆ ವಚನಾನಂದ ಶ್ರೀಗಳು ಪೀಠವನ್ನ ತ್ಯಜಿಸ್ಲಿ ಅಂತ ಟ್ರಸ್ಟಿಗಳು ಪಟ್ಟು ಹಿಡಿದಿದ್ದಾರೆ. ಹಲವು ದಿನಗಳಿಂದ ನಡೀತಾ ಇರುವಂತಹ ಜಟಾಪಟಿ. ಒಂದೆರಡು ವಿಡಿಯೋಗಳು ಕೂಡ ವೈರಲ್ ಆಗಿದೆ. ದಿನ ಅಲ್ಲ, ಇದು ವರ್ಷಾನುಗಟ್ಲೆಯಿಂದ ನಡೀತಾ ಇದೆ ಈ ಜಟಾಪಟಿ ಅನ್ನೋದನ್ನ ಆ ವೈರಲ್ ಆದ ವಿಡಿಯೋಗಳು ಹೇಳ್ತಾ ಇತ್ತು. ಲೆಕ್ಕ ಕೊಡಿ ಅಂದಿದ್ದಕ್ಕೆ ಲೆಕ್ಕ ಕೊಡ್ತಿದ್ದಾರೆ ಟ್ರಸ್ಟಿಗಳು. ನಿಮ್ಮನ್ನ ನೋಡಿ ಜನ ಅಪಹಾಸ್ಯ ಮಾಡ್ತಾರೆ. ಸ್ವಲ್ಪ ಮೈ ಮೇಲೆ ಎತ್ತರ ಇಟ್ಟನ್ನು ಮಾತಾಡ್ರಿ ಅಂತ ಆ ಡಾಕ್ಟರ್ಗೆ ನೇರವಾಗಿ ಹೇಳಿದ್ದೇನೆ. ಆದರೂ ಅವತ್ತಿನ ಸಭೆಯ ಕೊನೆ ಹಂತದಲ್ಲಿ ನನಗೆ ಏನೋ ಆಗ್ಬಿಟ್ಟಿದೆ, ನಾನು ಸತ್ತ ಹೋಗ್ಬಿಟ್ಟಿದ್ದೀನಿ ಅಂತೇಳಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಡೀ ಸಮಾಜವನ್ನ ಇವತ್ತು ರೋಡಿ ತಂದು ನಿಲ್ಲಿಸಿದ್ರಲ್ಲ, ಇದು ಅವರ ಇದೇ ವ್ಯಕ್ತಿತ್ವಕ್ಕೆ ತಕ್ಕಿದ್ದೆ ಅವ್ರು ಹೇಳ್ಬೇಕು. ಅದಕ್ಕೆ ಈ ನಮ್ಮ ಸ್ವಾಮಿಗಳ ಪ್ರೋತ್ಸಾಹ, ಜೊತೆಗೆ ಪುಣ್ಯಾತ್ಮರು ಮನೆ ಎಲ್ಲೆಲ್ಲೋ ಒಂದು ಹಾಳು ಮಾಡಿ ಇವತ್ತು ಮತ್ತೆ ಇಲ್ಲಿ ಬಂದಿದ್ದಾರೆ. ಅಂತವರು ಇದಕ್ಕೆ ಉತ್ತರ ಕೊಡಬೇಕು ಬಹುತೇಕ. ಯಾತಕ್ಕಾಗಿನೇ ಇದನ್ನು ಮಾಡಿದ್ರಿ? ಆಮೇಲೆ ಹೇಳ್ತಾರೆ ನಮ್ಮ ತಂದೆಯವರು 5 ಎಕರೆ ಜಮೀನ ದಾನ ಕೊಟ್ರಂತೆ. ಪುಣ್ಯಾತ್ಮರು ಬಹಳ ದೊಡ್ಡವರು, ಕೊಡಬಹುದು ದಾನ. ನಾನು ಅವ್ರಿಗೆ ಹೇಳಕ್ ಬಯಸ್ತೇನೆ, ಆ ಜಮೀನನ್ನ ನಾವು ದುಡ್ಡು ಕೊಟ್ಟು ಖರೀದಿ ಮಾಡಿದೀವಿ. ಮಾನ್ಯ ಶಿವಪ್ಪನವರು ಆ ಹೊಲವನ್ನ ಖರೀದಿ ಮಾಡಿಕೊಂಡು ರೈತರ ಕಡೆಯಿಂದ 5 ಲಕ್ಷ ರೂಪಾಯಿ 1 ಎಕರೆ ಅಂತ ಜಮೀನನ್ನ ಖರೀದಿ ಮಾಡಿಕೊಂಡು ಅಗ್ರಿಮೆಂಟ್ ಬರ್ಸ್ಕೊಂಡಿದ್ರು. ನಮಗೆ ಕೊಡೋ ಹೊತ್ತಿಗೆ ಆ ಅಗ್ರಿಮೆಂಟ್ ವಾಯ್ದೆ ಮುಗಿದೋಗಿತ್ತು. ಅವಾಗ ರೈತ ತಿರುಗಿ ಬಿದ್ದ, ಇಲ್ಲ ನಾನು ಕೊಡೋದಿಲ್ಲ, ನಿಮ್ದು ವಾಯ್ದೆ ಮುಗಿದೋಗೈತಿ ಅಂತ ಹೇಳಿ ಮತ್ತೆ 7 ಲಕ್ಷ ರೂಪಾಯಿ ಎಕರೆಯಿಂದ ಆ ಜೊತೆ ಮಾತಾಡ್ಕೊಂಡು ಆ ಜಮೀನನ್ನು ತಗೊಂಡಿದ್ವಿ. ನಾವು ದುಡ್ಡು ಕೊಟ್ಟು ತಗೊಂಡು ಜಮೀನು ಇವ್ರು ಹೆಂಗ್ ದಾನ ಕೊಟ್ರು ಅದು ಗೊತ್ತಿಲ್ಲ. ನನಗೆ ಅವ್ರನ್ನೇ ಕೇಳಬೇಕು. ಇಂಥ ಎಲ್ಲ ವಿಷಯಗಳನ್ನ ನಾನು ಬಹಳ ವಿವರವಾಗಿ ನನ್ನ ಈ ಸಭೆಯ ಕೊನೆ ಹಂತದಲ್ಲಿ ನಾನು ಹೇಳ್ತೀನಿ ಅಂತ ಅನ್ನುವಂಥ ಮಾತನ್ನು ಹೇಳಿ ಮುಂದಿನ ಕಾರ್ಯಕ್ರಮವನ್ನ ಮಾನ್ಯ ಉಮ್ಮಣ್ಣವರು ಇಲ್ಲಿ ಮೇಲೆ ನಡೆಸಿಕೊಡ್ತಾರೆ ಅಂತ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲ ಮಾತನಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.